ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಿದು? ಭೂಮಿ ಯಾಕೆ ಹೀಗೆ ನಡುಗ್ತಾ ಇದೆ? ಓಹೋಹೋ, ಕೂರ್ಮ ಅವತಾರದಲ್ಲಿ ಬಂದಿದ್ಯಾ ನಿನ್ನ ತಂಗಿ ರಕ್ಷಣೆಗೆ? ನನ್ನ ಮಂತ್ರ ಶಕ್ತಿಗಳ ಭಾರ ತಡೆಯೋ ಶಕ್ತಿ ನಿನಗಿಲ್ಲ. ನಾನು ಮಂದರ ಪರ್ವತ ಅಲ್ಲ, ಮರ್ಯಾದೆಯಿಂದ ದಾರಿ ಬಿಡು. ಹೇಳಿದ್ದು ಕೇಳಿಸ್ತಿಲ್ವಾ? ನನಗೆ ಸಮಯ ಇಲ್ಲ. ನನ್ನ ಸಮಯನ ಹಾಳು ಮಾಡೋರ್ನ ನಾನು ಬಿಡೋದು ಇಲ್ಲ. ದಾರಿ ಬಿಡು, ದಾರಿ ಬಿಡು. ನೀನ್ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ದೇವಿಯ ವಾಹನವಾಗಿ ಶ್ರೀಚಕ್ರದ ರಕ್ಷಕನಾಗಿ ನಿನಗೆಷ್ಟು ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತು. ಆದ್ರೆ ಒಂದನ್ನ ಮರ್ತಿದ್ಯಾ, ಇಂದು ನಿನ್ನ ದಿನ ಅಲ್ಲ. ಆಕಾಶದ ನಕ್ಷತ್ರಗಳ ಸ್ಥಾನಗಳೆಲ್ಲ ಇಂದು ಪಲ್ಲಟವಾಗಿದೆ. ಆ ನಿನ್ನ ದೇವಿ ನಿದ್ರೆಗೆ ಜಾರಿದಾಳೆ ಅಂದಮೇಲೆ ನಿನ್ನ ಶಕ್ತಿ ಕೂಡ ಇಂದು ಕುಂದಿರುತ್ತೆ. ನೀನು ಇಂದು ಒಂದು ಬರೀ ಬಂಡೆಕಲ್ಲಷ್ಟೇ, ಗುಡ್ಡದ ಹಾಗೆ ನನ್ನ ಮುಂದೆ ನಿಲ್ಬೋದೇ ಹೊರತು ನನ್ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ಅಂಧಕಾರದ ಶಕ್ತಿಗಳೇ, ಕರಾಳ ಪಾಶದಿಂದ ಇವನ ಚಲನಗಳನ್ನು ಸ್ತಬ್ಧಗೊಳಿಸಿ ಈ ದೈವಿಕ ರಕ್ಷಕನನ್ನು ಕಟ್ಟಿ ಹಾಕಿ. ಹೇಳಿದ್ನಲ್ಲ, ಇಂದು ನಿನ್ನ ದಿನ ಅಲ್ಲ. 1000 ವರ್ಷಗಳಿಂದ ನೀನು ಮಾಡಿದ ಕಾವಲಿಗೆ ಇಂದು ಸೋಲಾಗಿದೆ. ನೋಡು, ಸರಿಯಾಗಿ ನೋಡು. ಈ ದೇವಸ್ಥಾನದ ಅತ್ಯಂತ ಪವಿತ್ರವಾದ ಜಾಗಕ್ಕೆ ನಾನು ಹೋಗ್ತೀನಿ, ಕಾಲಿಡ್ತೀನಿ. ಯಾರ ಅಪ್ಪಣೆಯೂ ಇಲ್ಲದೆ, ಯಾರ ಭಯವೂ ಇಲ್ಲದೆ ಈ ಮಾಳ್ವಿಕಾ ಅಲ್ಲಿಗೆ ಹೋಗ್ತಾಳೆ. ನನ್ನನ್ನ ತಡೆಯಲು ಬ್ರಹ್ಮಾಂಡದ ಯಾವ ಶಕ್ತಿಗಳಿಂದನೂ ಸಾಧ್ಯ ಇಲ್ಲ. ಕೇಸರಿ, ನನಗೆ ತುಂಬಾ ಸುಸ್ತಾಗ್ತಿದೆ. ಇನ್ನು ಎಷ್ಟು ದೂರ ನಡಿಬೇಕು? ನಿನಗೆ ಊರಿಗೆ ಹೋಗೋ ದಾರಿ ಗೊತ್ತಿದೆ ತಾನೆ? ಊಹಿತಾ, ಇನ್ನೊಂದು ಸ್ವಲ್ಪ ದೂರ ನೋಡು. ಅಲ್ಲಿ ತನಕ ಹೋದ್ರೆ ನೀನು ಹುಡುಕ್ತಿದ್ದ ಜಾಗ ಸಿಗುತ್ತೆ. ನಂಗೇನು ಕಾಣ್ತಿಲ್ವಲ್ಲ. ಹೌದು, ಈ ಕತ್ಲಲ್ಲಿ ನೀನು ಎಷ್ಟು ಕ್ಲಿಯರ್ ಆಗಿ ನೋಡ್ತೀಯಾ? ನಾನು ಇಲ್ಲಿರೋನೆ ಅಲ್ವಾ. ಅಲ್ಲ ಕೇಸರಿ, ನಿನಗೆ ಸುಸ್ತಾಗಲ್ವಾ? ಎಷ್ಟು ಫಾಸ್ಟ್ ಆಗಿ ನಡೀತಿದ್ಯಾ? ನಾನು ಇದಕ್ಕಿಂತ ವೇಗವಾಗಿ ಹೊಡ್ತೀನಿ. ಈ ಕಾಡು ನನಗೆ ಒಂಥರ ಮನೆ ಇದ್ದಾಗೆ. ಈ ಕಾಡಲ್ಲಿರೋ ಪ್ರತಿಯೊಂದು ಕಲ್ಲು ಮುಳ್ಳುನು ನಂಗೆ ಗೊತ್ತು. ಅದರಲ್ಲೂ ಕಣ್ಣಿನ ವಿಷಯಕ್ಕೆ ಬಂದರೆ ನನ್ನ ಕಣ್ಣು ತುಂಬ ತೀಕ್ಷ್ಣ, ಹದ್ದಿನ ಹಾಗೆ. ಹಿತಾ, ಅಲ್ಲಿದೆ ನೋಡು ನೀನು ಹುಡುಕ್ತಿದ್ದ ಜಾಗ. ಕೇಸರಿ, ನನ್ನ ಅಪ್ಪ ದುರ್ಗ ಹತ್ರ ಹೋಗ್ಬೇಕು ಅಂದೆ. ಅದು ಒಳ್ಳೆ ಸ್ನೇಕ್ ಹೌಸ್ ತರ ಇದೆ. ಅಲ್ಲೇ ನೀನು ಹುಡುಕ್ತಿರೋರು ಇರೋದು. ಹೌದಾ? ಕೇಸರಿ, ಇಲ್ಲಿ ಯಾರು ಇಲ್ಲ, ಬರೀ ಸ್ನೇಕ್ ಹೌಸ್ ಇದೆ. ಕೇಸರಿ, ಕೇಸರಿ, ನೀನ್ ಎಲ್ಲಿದ್ಯಾ? ಜೋಕ್ ಮಾಡ್ಬೇಡ, ನನಗೆ ಭಯ ಆಗುತ್ತೆ. ಆಚೆ ಬಾ ಕೇಸರಿ. ಕೇಸರಿ, ಕೇಸರಿ, ಕೇಸರಿ. ಬಾಸು, ಬಿಟ್ಬಿಡಮ್ಮ. ಹಿತಾ, ಅಪ್ಪ, ಅಪ್ಪ, ದುರ್ಗ ಕಾಪಾಡಿದನ್ನ. ಹಿತಾ,
ಪುಟ ಹಿತ, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದ್ಯಾ? ಹಿತ, ದುರ್ಗಾ ಏನ್ ಮಾಡ್ತಾ ಇದ್ಯಾ? ಬಾಸು, ಪುಟ್ ಮೇಡಮ್ ಅಲ್ಲಿ ಕೆಳಗೆ ಒಬ್ಳೇ ಇದ್ದಾಳೆ. ಅಲ್ಲಿ ತುಂಬಾ ಕತ್ಲಿದೆ ಬಾಸು. ಅವಳು ಕತ್ಲಂದ್ರೆ ಮೊದಲೇ ಭಯ. ನಾನು ಅವಳನ್ನ ಕಾಪಾಡ್ಬೇಕು. ದುರ್ಗಾ, ನನ್ನ ಮಗಳಿಗೆ ಏನಾದರೂ ಆದ್ರೆ ನಾನು ಬದುಕಿರಲ್ಲ. ಇಬ್ರು ಒಟ್ಟಿಗೆ ಕಾಪಾಡೋಣ. ಓ, ಮಲ್ಕೊಂಡಿದ್ಯಾ? ಮಲ್ಗು ಮಲ್ಗು. ಹೀಗೆ ಶಾಶ್ವತವಾಗಿ ಮಲ್ಕೊಂಡಿರು. ಈಗ ಈ ಬ್ರಹ್ಮಾಂಡಕ್ಕೆ ನಿನ್ನ ಅವಶ್ಯಕತೆ ಇಲ್ಲ. ಅಲ್ಲಲ್ಲಲ್ಲ, ನನ್ನ ಆಳ್ವಿಕೆಯ ನನ್ನ ಬ್ರಹ್ಮಾಂಡಕ್ಕೆ ನಿನ್ನ ಶಕ್ತಿಯ ಅಗತ್ಯ ಇಲ್ಲ. ಏನೇನು? ಏನಂತಾರೆ ನಿನ್ನ? ಮಹಿಷಾಸುರ ಮರ್ದಿನಿ ಅಲ್ವಾ? ಮಹಿಷಾಸುರ ಕೇವಲ ಪ್ರಾಣಿ ಅಷ್ಟೇ, ಅದಕ್ಕೆ ಸೋತಿರಬಹುದು. ಆದರೆ ನಾನು ಮಹಿಷ ಅಲ್ಲ, ಕಾಲವನ್ನೇ ಕಟ್ಟಿ ಹಾಕೋ ಮಾಳವಿಕ. ಕ್ಷಮಿಸು ಹಿತ, ನಾನು ನಿಂಗೆ ಸುಳ್ಳು ಹೇಳಬೇಕಾಯ್ತು. ತ್ರಿಶೂಲದ ಆಸೆ ತೋರಿಸಿ ನಿನ್ನನ್ನು ಈ ಗುಹೆಯವರೆಗೂ ಕರೆದುಕೊಂಡು ಬಂದೆ. ಆದರೆ ನನ್ನ ನಂಬು, ಇದರ ಹಿಂದೆ ಒಂದು ದೊಡ್ಡ ಉದ್ದೇಶನೇ ಇದೆ. ಅಧರ್ಮವನ್ನು ಅಳಿಸಿ ಧರ್ಮವನ್ನು ಉಳಿಸೋ ಕಾಲ ಬಂದಿದೆ.